ಎಲ್ಲರಿಗೂ ನಮಸ್ಕಾರ. ತುಲಾ ರಾಶಿಯವರೇ, ಮುಂಬರುವ ಆಗಸ್ಟ್ 25, 26, 27 ಈ ಅದೃಷ್ಟವಂತ 3 ದಿನಗಳಂದು ತುಲಾ ರಾಶಿಯವರೇ ನಿಮ್ಮ ಜೀವನದಲ್ಲಿ ಆರ್ ಎಂಬುವ ಅಕ್ಷರದ ವ್ಯಕ್ತಿಯಿಂದ ಒಂದು ದೊಡ್ಡ ಘಟನೆಯಾದರೆ ನಡೆಯಲಿದೆ ಅಂತ ಹೇಳಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಹಾಗಿದ್ರೆ ಬನ್ನಿ ತುಲಾ ರಾಶಿಯವರೇ, ಆರ್ ಎಂಬುವ ಅಕ್ಷರದ ವ್ಯಕ್ತಿಯಿಂದ ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಯಾಗಲಿದೆ ಇದರ ಬಗ್ಗೆ ಸಂಪೂರ್ಣವಾಗಿ ನಾನು ನಿಮಗೆ ಇದೇ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನಾದರೆ ತಿಳಿಸ್ಕೊಡ್ತಿದ್ದೀನಿ. ಹೌದು, ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಬನ್ನಿ ತುಲಾ ರಾಶಿಯವರೇ, ಈಗ ನಾನು ನಿಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ವಿಡಿಯೋವನ್ನು ಕೊನೆವರೆಗೂ ನೋಡ್ತಾ ಹೋಗಿ. ತುಲಾ ರಾಶಿಯವರೇ, ಇಷ್ಟು ದಿನ ನೀವು ಒಂದು ಹೊಸ ವ್ಯಾಪಾರವನ್ನು ಶುರು ಮಾಡೋದಕ್ಕಿಂತ ಮುಂಚೆ ಅಥವಾ ಒಂದು ಹೊಸ ಜಾಗದಲ್ಲಿ ಹಣದ ಹೂಡಿಕೆಯನ್ನು ಮಾಡೋದಕ್ಕಿಂತ ಮುಂಚೆ ನೀವು ಒಂದು ಒಳ್ಳೆಯ ಸಮಯಕ್ಕೋಸ್ಕರ ಕಾಯ್ತಾ ಇದ್ರಿ ಅಲ್ವಾ? ಹಾಗಾಗಿ ಮುಂಬರುವ ಈ ಅದೃಷ್ಟವಂತ 3 ದಿನಗಳು ನಿಮ್ಮ ಜೀವನದಲ್ಲಿ ಅದ್ಭುತ ಸಮಯ ಆಗಿರುತ್ತೆ. ನೀವು ಈ ಸಮಯದಲ್ಲಿ ಒಂದು ಒಳ್ಳೆಯ ಕಾರ್ಯವನ್ನು ಶುರು ಮಾಡಬಹುದಾಗಿರುತ್ತೆ ತುಲಾ ರಾಶಿಯವರೇ. ಹೌದು, ಆರ್ ಎಂಬುವ ಅಕ್ಷರದ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬಂದ ನಂತರ ಅದ್ಭುತ ಬದಲಾವಣೆಗಳನ್ನು ಸಹ ನೀವು ಕಾಣಬಹುದಾಗಿರುತ್ತೆ. ಇಷ್ಟು ದಿನ ನೀವು ನಿಮ್ಮ ಜೀವನದಲ್ಲಿ ಎದುರಿಸ್ತಾ ಇರ್ತಕ್ಕಂಥ ಕಷ್ಟಗಳು, ಕಣ್ಣೀರಿನ ಕ್ಷಣಗಳು, ನಿಮ್ಮ ಜೀವನದಲ್ಲಿ ನೀವು ಎದುರಿಸ್ತಾ ಇರ್ತಕ್ಕಂಥ ಸವಾಲುಗಳು, ಎಲ್ಲ ರೀತಿ ಕಠಿಣ ಪರಿಸ್ಥಿತಿಗಳು ಸಹ ಈ ಸಮಯದಲ್ಲಿ ಮುಂಬರುವ ಇದೇ ಅದೃಷ್ಟವಂತ 3 ದಿನದಲ್ಲಿ ನಿಮ್ಮ ಜೀವನದಿಂದ ದೂರ ಆದರೆ ಆಗ್ತಕ್ಕಂಥದ್ದು. ಹೌದು, ಈ ಸಮಯದಲ್ಲಿ ಸೂರ್ಯದೇವರ ಆಶೀರ್ವಾದನೂ ಸಹ ನಿಮ್ಮ ಜೊತೆಗಿರುತ್ತೆ ತುಲಾ ರಾಶಿಯವರೇ. ಹಾಗಾಗಿ ನೀವು ಮಾಡ್ತಕ್ಕಂತಹ ಪ್ರತಿಯೊಂದು ಕಾರ್ಯದಲ್ಲೂ, ಪ್ರತಿಯೊಂದು ಯೋಜನೆಯಲ್ಲೂ ಪ್ರತ್ಯೇಕವಾಗಿರ್ತಕ್ಕಂತಹ ದೈವಿಕ ಕಾಂತಿಯನ್ನು ಸಹ ನೀವು ಈ ಸಮಯದಲ್ಲಿ ಗಮನಿಸಬಹುದಾಗಿರುತ್ತೆ. ಅದೇ ರೀತಿ ತುಲಾ ರಾಶಿಯವರೇ, ಈ ಸಮಯದಲ್ಲಿ ನೀವು ಸಂಕಟ ಆದರೆ ಪಡ್ತಿದ್ರಿ. ಹೌದು, ಯಾಕೆ ಅಂದರೆ ನೀವು ನಿಮ್ಮ ಜೀವನದಲ್ಲಿ ಪಟ್ಟಿರ್ತಕ್ಕಂಥ ಎಲ್ಲ ರೀತಿ ಕಷ್ಟಕ್ಕೆ ತಕ್ಕ ಪ್ರತಿಫಲ ನಿಮಗೆ ಪ್ರಾಪ್ತಿಯಾಗ್ತಿಲ್ಲ. ಹೌದು, ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ನಿಮಗೆ ಸಿಗದೆ ಬೇರೆ ಯಾರಿಗೋ ಪ್ರಾಪ್ತಿ ಆಗ್ತಿದೆ ಅಂತ ಹೇಳಿ ನೀವು ಇಷ್ಟು ದಿನ ಸಂಕಟ ಆದರೆ ಪಡ್ತಿದ್ರಿ ಅಲ್ವಾ? ಹಾಗಾಗಿ ತುಲಾ ರಾಶಿಯವರೇ, ಮುಂಬರುವ ಇದೇ ಅದೃಷ್ಟವಂತ 3 ದಿನದಲ್ಲಿ ನೀವು ನಿಮ್ಮ ಜೀವನದಲ್ಲಿ ಪಟ್ಟಿರ್ತಕ್ಕಂಥ ಕಷ್ಟಕ್ಕೆ ತಕ್ಕ ಪ್ರತಿಫಲ ಆದರೆ ಈ ಸಮಯದಲ್ಲಿ ನಿಮ್ಮನ್ನು ಹುಡುಕಿಕೊಂಡು ಬರ್ತಕ್ಕಂಥದ್ದು. ಹೌದು, ಇದರಿಂದಾಗಿ ನಿಮ್ಮ ಮನಸ್ಸಿಗೆ ತುಂಬ ಸಂತೋಷ, ನೆಮ್ಮದಿ ಆದರೆ ಪ್ರಾಪ್ತಿಯಾಗ್ತಕ್ಕಂಥದ್ದು. ತುಲಾ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಯಾವ ಅದೃಷ್ಟ, ಯಾವ ಯಶಸ್ಸಿನ ಹಾದಿ ಪ್ರಾಪ್ತಿಯಾಗಿಲ್ಲ ಅಂತ ಹೇಳಿ ನೀವು ಇಷ್ಟು ದಿನ ಸಂಕಟ ಪಡ್ತಿದ್ರು, ಅದೇ ಒಂದು ಅದೃಷ್ಟ, ನಿಮಗೆ ತಕ್ಕ ಅದೃಷ್ಟನೂ ಸಹ ಈ ಸಮಯದಲ್ಲಿ ನಿಮ್ಮನ್ನು ಹುಡುಕಿಕೊಂಡು ಬರ್ತಕ್ಕಂಥದ್ದು. ಅದೇ ರೀತಿ ತುಲಾ ರಾಶಿಯವರೇ, ಮುಂಬರುವ ಇದೇ ಅದೃಷ್ಟವಂತ 3 ದಿನದಲ್ಲಿ ನಿಮಗೆ ಒಂದು ನಿರ್ಧಾರವನ್ನು ತಗೊಳ್ತಕ್ಕಂಥ ಅವಕಾಶ ಆದರೆ ಸಿಗುತ್ತೆ. ಹೌದು, ಹಾಗೆ ನಿರ್ಧಾರವನ್ನು ತಗೊಳ್ಳುವಾಗ ಆತುರದಿಂದ ನಿರ್ಧಾರವನ್ನು ತಗೊಳ್ಳೋದು ಈ ಸಮಯದಲ್ಲಿ ಬೇಡ ಆಗಿರುತ್ತೆ. ಹೌದು, ಸರಿಯಾಗಿ ಯೋಚನೆ ಮಾಡಿ, ಒಂದಲ್ಲ ಎರಡಲ್ಲ 100 ಬಾರಿ ಯೋಚನೆ ಮಾಡಿ ಸರಿಯಾದ ನಿರ್ಧಾರವನ್ನು ತಗೊಳ್ಳಿ. ಆದರೆ ಆತುರದಿಂದ ಯಾವುದೇ ರೀತಿ ಆಲೋಚನೆ ಮಾಡ್ದಿರ ನಿರ್ಧಾರವನ್ನು ತಗೊಳ್ಳೋದಕ್ಕೆ ಹೋಗಬೇಡಿ ತುಲಾ ರಾಶಿಯವರೇ ಈ ಸಮಯದಲ್ಲಿ. ಅದೇ ರೀತಿ ನಿಮ್ಮ ಜೀವನದಲ್ಲಿರ್ತಕ್ಕಂಥ ಶತ್ರುಗಳ ಮುಖವಾಡನ್ನು ಸಹ ಈ ಸಮಯದಲ್ಲಿ ಬಯಲಾಗ್ತಕ್ಕಂಥದ್ದು. ಹೌದು, ಅವರು ಇಷ್ಟು ದಿನ ನಿಮ್ಮ ಜೊತೆನೇ ಇದ್ದರು, ನಿಮ್ಮ ಜೊತೆ ಊಟ ಮಾಡ್ತಿದ್ರು, ನಿಮ್ಮ ಮುಂದೆ ನಟನೆಯನ್ನು ಮಾಡ್ತಿದ್ರು. ಹೌದು, ನಿಮ್ಮ ಗೆಲುವಿಗಾಗಿ, ನಿಮ್ಮ ಯಶಸ್ಸಿಗಾಗಿ ಕಾಯ್ತಾ ಇರೋ ರೀತಿ ನಿಮ್ಮ ಮುಂದೆ ನಟನೆಯನ್ನು ಮಾಡ್ತಿದ್ರು. ಆದರೆ ನೀವು ಹೋದ ನಂತರ ನಿಮ್ಮನ್ನು ದೂಷಿಸ್ತಕ್ಕಂಥದ್ದು, ನಿಮ್ಮನ್ನು ಅವಮಾನ ಮಾಡ್ತಕ್ಕಂಥದ್ದು, ನಿಮ್ಮ ಸೋಲಿಗಾಗಿ ಕಾಯ್ತಾ ಇರ್ತಕ್ಕಂಥವ್ರು, ನಿಮ್ಮ ದಾರಿ ತಪ್ಪಿಸಲು ಕಾಯ್ತಾ ಇರ್ತಕ್ಕಂತಹ ಶತ್ರುಗಳ ಮುಖವಾಡ ಆದರೆ ಈ ಸಮಯದಲ್ಲಿ ಬಯಲಾಗ್ತಕ್ಕಂಥದ್ದು. ಹೌದು, ಅದನ್ನು ನೋಡಿ ನೀವು ಸಹ ಆಶ್ಚರ್ಯಚಕಿತರಾಗ್ತೀರಾ ತುಲಾ ರಾಶಿಯವರೇ. ಹೌದು, ಇವರೇನ ನನ್ನ ಜೀವನದಲ್ಲಿರ್ತಕ್ಕಂಥ ಶತ್ರುಗಳು ಎಂಬಂತೆ ನೀವು ಆಶ್ಚರ್ಯಚಕಿತರಾಗ್ತೀರಾ. ಹೌದು, ನಿಮಗೆ ಯಾರು ಶತ್ರುಗಳು ಎಂಬ ಸತ್ಯ ಗೊತ್ತಾದ ನಂತರ ನಿಮಗೆ ಸತ್ಯ ಗೊತ್ತಿಲ್ಲದಂತಲೇ ಇರಿ. ಹೌದು, ಇದರಿಂದಾಗಿ ಮನಸ್ತಾಪಗಳು ಉಂಟಾಗುವ ಸಾಧ್ಯತೆ ಇರುತ್ತೆ. ನಿಮ್ಮ ಮನಸ್ಸಿಗೆ ಗೊತ್ತಿರುತ್ತಲ್ಲ ಯಾರು ಆ ವ್ಯಕ್ತಿ ಎಂಬಂತೆ, ಆದಷ್ಟು ಆ ವ್ಯಕ್ತಿಯನ್ನು ನಿಮ್ಮ ಜೀವನದಿಂದ ದೂರ ಇಡ್ತಕ್ಕಂಥದ್ದು ಉತ್ತಮ ಆಗಿರುತ್ತೆ. ಹೌದು, ಇಷ್ಟು ದಿನ ನೀವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸದಲ್ಲಿರ್ತಕ್ಕಂಥ ಎಲ್ಲ ರೀತಿ ಅಡೆತಡೆಗಳು, ಕುಟುಂಬ ಜೀವನದಲ್ಲಿರ್ತಕ್ಕಂಥ ತೊಂದರೆಗಳು, ವೈವಾಹಿಕ ಜೀವನದಲ್ಲಿರ್ತಕ್ಕಂಥ ಭಿನ್ನಾಭಿಪ್ರಾಯಗಳು ಎಲ್ಲವನ್ನೂ ಸಹ ಈ ಸಮಯದಲ್ಲಿ ದೂರ ಆಗಿ ತುಲಾ ರಾಶಿಯವರೇ ನಿಮ್ಮ ಕುಟುಂಬದಲ್ಲಿ ಸಂತೋಷ, ನೆಮ್ಮದಿ ಆದರೆ ಹೆಚ್ಚಾಗ್ತಕ್ಕಂಥದ್ದು. ಅದೇ ರೀತಿ ಮುಂಬರುವ ಇದೇ ಅದೃಷ್ಟವಂತ 3 ದಿನದಲ್ಲಿ ನೀವು ನಿಮ್ಮ ಜೀವನದಲ್ಲಿ ಭಾರಿ ಬದಲಾವಣೆಯನ್ನು ಸಹ ಕಾಣಬಹುದಾಗಿರುತ್ತೆ. ಹೌದು ತುಲಾ ರಾಶಿಯವರೇ, ಈಗ ಜೀವನ ಮಾಡ್ತಿರ್ತಕ್ಕಂಥ ಜೀವನಕ್ಕೂ ಮುಂಬರುವ ಇದೇ ಅದೃಷ್ಟವಂತ 3 ದಿನದ ಜೀವನಕ್ಕೂ ಭಾರಿ ಬದಲಾವಣೆಯನ್ನೇ ಕಾಣಬಹುದಾಗಿರುತ್ತೆ. ಇಲ್ಲಿ ಬದಲಾವಣೆ ಆಗ್ತಿದೆ ಅಂತ ಹೇಳಿ ನೀವು ಆತಂಕ ಪಡುವ ಅಗತ್ಯ ಇರೋದಿಲ್ಲ. ಹೌದು, ಬದಲಾವಣೆ ಏನೋ ಆಗುತ್ತೆ,
ಆದರೆ ಅದು ಸಕಾರಾತ್ಮಕ ಬದಲಾವಣೆಯಾಗಿರುತ್ತೆ ತುಲಾ ರಾಶಿಯವರೇ. ಅದೇ ರೀತಿ ಈ ಸಮಯದಲ್ಲಿ ನೀವು ಯಾವುದಾದ್ರೂ ಒಂದು ಹೊಸ ಕಾರ್ಯವನ್ನು ಮಾಡ್ತಿದ್ದೀರಾ, ಒಂದು ಹೊಸ ಯೋಜನೆಯನ್ನು ಶುರು ಮಾಡ್ತಾ ಇದ್ದೀರಾ ಅಂತಂದರೆ ಮೊದಲಿಗೆ ಹಿರಿಯರ ಸಲಹೆಯನ್ನು, ಅನುಭವಸ್ಥರ ಸಲಹೆಯನ್ನು ಪಡೆದುಕೊಂಡು ಜೀವನದಲ್ಲಿ ಮುನ್ನಡೆ ಸಾಧಿಸೋದು ಸಹ ಇಲ್ಲಿ ಉತ್ತಮ ಆಗಿರುತ್ತೆ ನಿಮ್ಮ ಒಂದು ಜೀವನದಲ್ಲಿ. ಅದೇ ರೀತಿ ಪ್ರತಿದಿನ ಕೆಲಸಕ್ಕೆ ಹೊರಡುವ ಮುನ್ನ ತುಲಾ ರಾಶಿಯವರೇ, ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಪಾದವನ್ನು ಮುಟ್ಟಿ ಅವರ ಆಶೀರ್ವಾದವನ್ನು ಪಡೆದುಕೊಂಡ ನಂತರ ಕೆಲಸಕ್ಕೆ ಹೋಗೋದ್ರ ಮೂಲಕ ನಿಮ್ಮ ಬಳಿ ಯಾವುದೇ ರೀತಿ ಸಮಸ್ಯೆನೂ ಅಡೆತಡೆನೂ ಸಹ ನಿಮಗೆ ಉಂಟಾಗೋದಿಲ್ಲ ತುಲಾ ರಾಶಿಯವರೇ. ನಿಮ್ಮ ಜೀವನದಲ್ಲಿ ಅದೃಷ್ಟದ ಬಾಗಿಲುಗಳಾದರೆ ತೆರೀತಕ್ಕಂಥದ್ದು. ಆದರೆ ಅದೃಷ್ಟ ಶುರುವಾಗೋದಕ್ಕಿಂತ ಮುಂಚೆನೇ ಕೆಲವು ದೈವಿಕ ಸಂಕೇತಗಳಾದರೆ ನಿಮ್ಮ ಜೀವನದಲ್ಲಿ ಸಿಗ್ತಾ ಹೋಗುತ್ತೆ. ಹೌದು, ಕನಸಿನಲ್ಲಿ ದೈವಿಕ ಕನಸು ಬರ್ತಕ್ಕಂಥದ್ದು, ಪದೇ ಪದೇ ನೀವು ದೇವರ ಹಾಡು ಕೇಳ್ತಕ್ಕಂಥದ್ದು, ಪದೇ ಪದೇ ನೀವು ದೇವಾಲಯದ ಬಳಿ ನಿಲ್ತಕ್ಕಂಥದ್ದು, ಈ ರೀತಿ ಕೆಲವು ದೈವಿಕ ಸಂಕೇತಗಳಾದರೆ ನಿಮ್ಮ ಜೀವನದಲ್ಲಿ ಸಿಗ್ತಾ ಹೋಗುತ್ತೆ. ತುಲಾ ರಾಶಿಯವರೇ, ನಿಮ್ಮ ಜೀವನದಲ್ಲಿ ದೈವಿಕ ಸಂಕೇತ ಸಿಕ್ಕ ನಂತರ ನೀವು ಅದನ್ನು ನಿರ್ಲಕ್ಷ್ಯ ಮಾಡಬಾರದಾಗಿರುತ್ತೆ. ಹೌದು, ದೈವಿಕ ಸಂಕೇತ ಸಿಕ್ಕ ನಂತರ ನೀವು ಅರ್ಥ ಮಾಡಿಕೊಳ್ಳಬೇಕಾಗಿರುತ್ತೆ, ನನ್ನ ಒಂದು ಜೀವನದಲ್ಲಿ ಇದೀಗ ಅದೃಷ್ಟದ ಸಮಯ ಶುರುವಾಗಿದೆ ಎಂಬುದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಈ ಸಮಯದಲ್ಲಿ ಜೀವನವನ್ನು ನಡೆಸ್ತಕ್ಕಂಥದ್ದು ಸಹ ಇಲ್ಲಿ ಉತ್ತಮ ಆಗಿರುತ್ತೆ ತುಲಾ ರಾಶಿಯವರೇ. ಹೌದು, ಅದೇ ರೀತಿ ನಿಮ್ಮ ಮನೆಯಲ್ಲಿ ಒಂದು ಹೊಸ ವಿಷಯಕ್ಕೆ ಸಂಬಂಧಪಟ್ಟಂತೆ ಈ ಸಮಯದಲ್ಲಿ ನೀವು ಚರ್ಚೆಯನ್ನು ಸಹ ಮಾಡ್ತೀರಾ. ಹೌದು, ಅದೇ ರೀತಿ ತುಲಾ ರಾಶಿಯವರೇ, ನೀವು ನಿಮ್ಮ ಜೀವನದಲ್ಲಿ ಸಣ್ಣ ಪುಟ್ಟ ವಿಚಾರಕ್ಕೂ ಸಹ ಹೆಚ್ಚು ಹೆಚ್ಚು ಬಾರಿ ಅದೇ ಒಂದು ವಿಚಾರವನ್ನು ಯೋಚನೆ ಮಾಡ್ತಾನೆ ಇರ್ತೀರಾ. ಇದರಿಂದಾಗಿ ನಿಮ್ಮೊಳಗೆ ಮಾನಸಿಕ ಒತ್ತಡ, ಅಶಾಂತಿ, ಮಾನಸಿಕ ತೊಂದರೆಗಳಾದರೆ ಹೆಚ್ಚಾಗಿರ್ತಕ್ಕಂಥದ್ದು. ಹಾಗಾಗಿ ಮುಂಬರುವ ಇದೇ ಅದೃಷ್ಟವಂತ 3 ದಿನದಲ್ಲಿ ನೀವು ನಿಮ್ಮ ಜೀವನದಲ್ಲಿ ಯಾವುದಾದ್ರೂ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಯೋಚನೆ ಮಾಡ್ತಾ ಇದ್ದೀರಾ ಅಂತಂದರೆ 1 ಅಥವಾ 2 ಬಾರಿ ಯೋಚನೆಯನ್ನು ಮಾಡಿ ಆ ಒಂದು ವಿಚಾರಕ್ಕೆ ಅಂತಿಮ ನಿರ್ಧಾರವನ್ನು ತಗೊಂಡು ಆ ಒಂದು ವಿಚಾರವನ್ನು ಅಲ್ಲೇ ಬಿಡೋದ್ರ ಮೂಲಕ ನಿಮ್ಮ ಜೀವನದಲ್ಲಿ ಭಾರಿ ಅದೃಷ್ಟ ಮತ್ತು ಯಶಸ್ಸು ಪ್ರಾಪ್ತಿಯಾಗ್ತಕ್ಕಂಥದ್ದು. ಅದೇ ರೀತಿ ಇಷ್ಟು ದಿನ ನಿಮ್ಮ ಜೀವನದಲ್ಲಿರ್ತಕ್ಕಂಥ ಎಲ್ಲ ರೀತಿ ಅಡೆತಡೆಗಳು, ಎಲ್ಲ ರೀತಿ ಸಮಸ್ಯೆಗಳು ಎಲ್ಲವೂ ಸಹ ದೂರ ಆಗ್ತಕ್ಕಂಥದ್ದು. ಮಾನಸಿಕ ಶಾಂತಿ, ನೆಮ್ಮದಿಯಾದರೆ ಈ ಸಮಯದಲ್ಲಿ ಪ್ರಾಪ್ತಿಯಾಗ್ತಕ್ಕಂಥದ್ದು. ಅದೇ ರೀತಿ ಆರ್ ಎಂಬುವ ಅಕ್ಷರದ ವ್ಯಕ್ತಿ ಆದರೆ ನಿಮ್ಮ ಜೀವನಕ್ಕೆ ಬರ್ತಾರೆ. ಆ ವ್ಯಕ್ತಿ ಬಂದ ನಂತರ ನಿಮಗೆ ಒಂದು ಅವಕಾಶ ಆದರೆ ಸಿಗುತ್ತೆ. ಆ ಒಂದು ಅವಕಾಶವನ್ನು ಸಹ ಈ ಸಮಯದಲ್ಲಿ ಸರಿಯಾಗಿ ಬಳಕೆ ಮಾಡಿಕೊಳ್ಳೋದು ಉತ್ತಮ ಆಗಿರುತ್ತೆ ತುಲಾ ರಾಶಿಯವರೇ. ಒಂದು ಹೊಸ ಅಧ್ಯಾಯ, ಒಂದು ಹೊಸ ಸುವರ್ಣ ಯುಗ ಶುರುವಾಗ್ತಿದೆಯೇನೋ ಎಂಬಂತೆ ನಿಮ್ಮ ಮನಸ್ಸಿಗೆ ಅನ್ನಿಸ್ತಕ್ಕಂಥದ್ದು ಈ ಸಮಯದಲ್ಲಿ ತುಲಾ ರಾಶಿಯವರೇ ಆರ್ ಎಂಬುವ ಅಕ್ಷರದ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬಂದ ನಂತರ. ಅದೇ ರೀತಿ ಆದಷ್ಟು ಈ ಸಮಯದಲ್ಲಿ ಮೌನವಾಗಿರ್ತಕ್ಕಂಥದ್ದು ಸಹ ಉತ್ತಮ ಆಗಿರುತ್ತೆ. ಹೌದು, ಎಷ್ಟು ಅಗತ್ಯತೆ ಇರುತ್ತೋ ಅಷ್ಟನ್ನೇ ಮಾತನಾಡಿ. ನೀವು ಹೆಚ್ಚು ಮೌನವಾಗಿದ್ದರೆ ಈ ಸಮಯದಲ್ಲಿ ಹೆಚ್ಚಿನ ಫಲಗಳನ್ನು ಸಹ ನೀವು ಪ್ರಾಪ್ತಿ ಮಾಡಿಕೊಳ್ಳಬಹುದಾಗಿರುತ್ತೆ ತುಲಾ ರಾಶಿಯವರೇ. ಹೌದು, ಈ ಸಮಯದಲ್ಲಿ ನೀವು ಆಲೋಚನೆ ಮಾಡ್ತಕ್ಕಂಥ ರೀತಿಯೇ ಬದಲಾವಣೆ ಆದರೆ ಆಗ್ತಕ್ಕಂಥದ್ದು. ಇಷ್ಟು ದಿನ ನೀವು ಹೇಗೆ ಆಲೋಚನೆ ಮಾಡ್ತಿದ್ರಿ, ಮನೆಯಲ್ಲಿ ಸಣ್ಣ ಪುಟ್ಟ ವಿಚಾರಕ್ಕೂ ಸಹ ಜಗಳಗಳು, ವಾದ ವಿವಾದಗಳಾದರೆ ನಡೀತಾ ಇತ್ತು ಅಲ್ವಾ? ಆ ಎಲ್ಲ ರೀತಿ ಆಲೋಚನೆ ಮಾಡ್ತಕ್ಕಂತಹ ರೀತಿಯೇ ಈ ಸಮಯದಲ್ಲಿ ಬದಲಾವಣೆಯಾಗಿ ಮುಂಬರುವ ದಿನದಲ್ಲಿ ನಿಮ್ಮ ಆಲೋಚನೆ ಮಾಡ್ತಕ್ಕಂತಹ ರೀತಿ, ನಿಮ್ಮ ಎಲ್ಲ ರೀತಿ ಏಕಾಗ್ರತೆಯೂ ಸಹ ನಿಮ್ಮ ಗುರಿಯ ಮೇಲೆ, ನಿಮ್ಮ ಯಶಸ್ಸಿನ ಹಾದಿಯ ಮೇಲೆ ಕೇಂದ್ರೀಕೃತವಾಗ್ತಕ್ಕಂಥದ್ದು ತುಲಾ ರಾಶಿಯವರೇ. ಹೌದು, ಆರ್ ಎಂಬುವ ಅಕ್ಷರದ ವ್ಯಕ್ತಿ ಹೇಳ್ತಕ್ಕಂತಹ ಒಂದೇ ಒಂದು ಮಾತನ್ನು ನೀವು ತುಂಬ ಬಾರಿ ಯೋಚನೆ ಆದರೆ ಮಾಡ್ತೀರಾ ಮುಂಬರುವ ಇದೇ ಅದೃಷ್ಟವಂತ 3 ದಿನದಲ್ಲಿ. ಹೌದು, ಅದೇ ರೀತಿ ಈ ಸಮಯದಲ್ಲಿ ಬೇರೆಯವರನ್ನ ಅತಿ ಬೇಗನೆ ನಂಬತಕ್ಕಂಥದ್ದು ಬೇಡ ಆಗಿರುತ್ತೆ. ಹೌದು, ಇಷ್ಟು ದಿನ ನೀವು ಬೇರೆಯವರನ್ನ ಅತಿ ಬೇಗನೆ ನಂಬಿದ್ರಿ, ಅವ್ರಿಗೆ ಸಹಾಯವನ್ನು ಮಾಡಿದ್ರಿ. ಆದರೆ ನೀವು ಯಾರನ್ನು ನಂಬಿದ್ರೋ ಅವರಿಂದ ನೀವು ಹೆಚ್ಚು ನೋವನ್ನಾದರೆ ಪಡ್ಕೊಂಡಿದ್ದೀರಾ. ಹೌದು, ನೀವು ಮಾಡಿರ್ತಕ್ಕಂತಹ ಸಹಾಯದಿಂದ ಅವರು ಬೆಳೆದಿದ್ದಾರೆ, ಆದರೆ ಈಗ ಅವರೇ ನಿಮ್ಮನ್ನು ದೂರ ಇಟ್ಟಿರ್ತಕ್ಕಂಥದ್ದು. ಹಾಗಾಗಿ ತುಲಾ ರಾಶಿಯವರೇ, ಮುಂಬರುವ ಇದೇ ಅದೃಷ್ಟವಂತ 3 ದಿನದಲ್ಲಿ ನೀವು ಯಾರನ್ನಾದರೂ ನಂಬ್ತಾ ಇದ್ದೀರಾ ಅಂತಂದರೆ ಆ ವ್ಯಕ್ತಿಯ ಹಿಂದಿನ ಸ್ವಾರ್ಥ ಬುದ್ಧಿಯನ್ನು, ಆ ವ್ಯಕ್ತಿಯ ಗುಣಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಸರಿಯಾದ ನಿರ್ಧಾರವನ್ನು ತಗೊಳ್ಳೋದು ಇಲ್ಲಿ ಉತ್ತಮ ಆಗಿರುತ್ತೆ. ಅದೇ ರೀತಿ ಈ ಸಮಯದಲ್ಲಿ ಆರ್ ಎಂಬುವ ಅಕ್ಷರದ ವ್ಯಕ್ತಿ ನೀಡ್ತಕ್ಕಂಥ ಸಲಹೆಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದ್ರ ಮೂಲಕ ನಿಮ್ಮ ಜೀವನದಲ್ಲಿರ್ತಕ್ಕಂಥ ಗುರಿಯನ್ನು ನೀವು ಬೇಗನೆ ತಲುಪಲು ಸಾಧ್ಯ ಆಗ್ತಕ್ಕಂಥದ್ದು. ಅದೇ ರೀತಿ ನಿಮ್ಮ ಜೀವನದಲ್ಲಿ ಈ ಸಮಯದಲ್ಲಿ ಧನಲಾಭ ಆದರೆ ಪ್ರಾಪ್ತಿಯಾಗತ್ತೆ. ಹೌದು, ಬೇರೆ ಬೇರೆ ದಾರಿಗಳಿಂದ, ಬೇರೆ ಬೇರೆ ಮೂಲಗಳಿಂದ ಈ ಸಮಯದಲ್ಲಿ ನಿಮ್ಮ ಕೈಗೆ ಹಣ ಆದರೆ ಬಂದು ಸೇರ್ತಕ್ಕಂಥದ್ದು. ಹೌದು, ಬೇರೆ ಬೇರೆ ದಾರಿಗಳಿಂದ ಹಣ ಬಂದ ನಂತರ ನೀವು ಅನಗತ್ಯ ಖರ್ಚುಗಳನ್ನು ಮಾಡುವ ಸಾಧ್ಯತೆ ಹೆಚ್ಚಿರುತ್ತೆ ನಿಮ್ಮ ಜೀವನದಲ್ಲಿ. ಹಾಗಾಗಿ ತುಲಾ ರಾಶಿಯವರೇ, ಈ ಸಮಯದಲ್ಲಿ ಅನಗತ್ಯ ಖರ್ಚುಗಳು ಬೇಡ ಆಗಿರುತ್ತೆ. ಈಗ ಬಂದಿರುವ ಹಣವನ್ನು
ನೀವು ನಿಮ್ಮ ಭವಿಷ್ಯಕ್ಕಾಗಿ ಹೂಡಿಕೆ ಮಾಡಿ ಇಡೋದು ಸಹ ಇಲ್ಲಿ ಉತ್ತಮ ಆಗಿರುತ್ತೆ. ಅದೇ ರೀತಿ ನೀವು ಓಡಾಡುವ ಜಾಗದಲ್ಲಿ, ನಿಮ್ಮ ಕುಟುಂಬದಲ್ಲಿ, ನೀವು ಕೆಲಸ ಮಾಡುವ ಜಾಗದಲ್ಲಿ ನಿಮಗೆ ಗೌರವ ಆದರೆ ಹೆಚ್ಚಾಗ್ತಕ್ಕಂಥದ್ದು. ಹೌದು, ಇದು ತುಲಾ ರಾಶಿಯವರ ಮುಂಬರುವ ಈ ಅದೃಷ್ಟವಂತ 3 ದಿನದ ಭವಿಷ್ಯ ಆಗಿರುತ್ತೆ. ತುಲಾ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಯಾವುದೇ ರೀತಿ ಸಮಸ್ಯೆ ಇದ್ದರೂ ಸಹ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡಿರ್ತಕ್ಕಂತಹ ಗುರೂಜಿಯವ್ರಿಗೆ ನೀವು ಕರೆ ಮಾಡಿ ಪರಿಷ್ಕಾರವನ್ನು ಸಹ ಪಡೆದುಕೊಳ್ಳಬಹುದಾಗಿರುತ್ತೆ. ಮಾಹಿತಿ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ, ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು, ಬಾಯ್.